ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಇದು ಚಪಾತಿಗೆ, ಅನ್ನ ಬೇಳೆ ಸಾರಿಗೆ, ಯಾವುದಕ್ಕೆ ಆಗಲಿ ಸೈಡ್ ಡಿಶ್ ಆಗಿನೂ ಕೂಡ ಇದನ್ನು ನಾವು ತಗೋಬೋದು. ಸೊ ನಾನಿವತ್ತು ಒಂದು ಒಳ್ಳೆ ಎಗ್ ಬುರ್ಜಿನ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಹಾಗಾದರೆ ಬನ್ನಿ ಯಾವುದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲ್ಗೆ 3 ಮೊಟ್ಟೆನ ತೊಗೊಂಡಿದ್ದೀನಿ. ಈ ಮೊಟ್ಟೆಗೆ ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋತೀನಿ. ನೋಡಿ, ಚೆನ್ನಾಗಿ ಈಗ ವಿಸ್ಕ್ ಆಗಿದೆ. ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೋತೀನಿ. ನೋಡಿ, ಇಲ್ಲಿ ನಾನು 3 ಮೊಟ್ಟೆಗೆ 2 ಚಿಕ್ಕದು ಈರುಳ್ಳಿನ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. 1 ಇಂಚು ಶುಂಠಿನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿ ತಗೊಂಡಿದ್ದೀನಿ. 1 ಟೊಮ್ಯಾಟೋನ ಸಣ್ಣದಾಗಿ ನಾನು ಚಾಪ್ ಮಾಡಿ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಪಾನನ್ನ ತಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೆಣ್ಣೆನ ಹಾಕೋತಾ ಇದ್ದೀನಿ. ಬೆಣ್ಣೆ ಸ್ವಲ್ಪ ಚೆನ್ನಾಗಿ ಕರಗಬೇಕು. ನೋಡಿ, ಇಲ್ಲಿ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಶುಂಠಿನೂ ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ನಮಗೆ ಫ್ರೈ ಆಗಬೇಕು. ಅಲ್ಲಿವರೆಗೂ ಸ್ವಲ್ಪ ಅದು ಗಮ್ ಅಂತ ವಾಸನೆ ಬರಬೇಕು. ಅದು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಅದು ಫ್ಲೇವರ್ ಎಲ್ಲ ಬಿಟ್ಟಾಗ ಎಗ್ ಬುರ್ಜಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ನಮಗೇನು ಚೆನ್ನಾಗಿ ರೋಸ್ಟ್ ಆಗಬೇಕು ಅನ್ನೋದೇನು ಬೇಕಾಗಿಲ್ಲ. ಎಗ್ ಬುರ್ಜಿಗೆ ಸ್ವಲ್ಪ ಚೆನ್ನಾಗಿ ಬೆಂದರೆ ಸಾಕು. ಏನು ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರಬೇಕು ಅನ್ನೋದೇನು ಬೇಕಾಗಿಲ್ಲ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ. ಪಿಂಕ್ ಕಲರ್ ಬಂದರೆ ಸಾಕು ನಮಗೆ. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ಈಗ ಇದಕ್ಕೆ ನಾನು 1 ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ, ಈ ಟೊಮ್ಯಾಟೋನ ಈಗ ಇದಕ್ಕೆ ಸೇರಿಸಿದ್ದೀನಿ. ಈ ಟೊಮ್ಯಾಟೋನ ನಮಗೆ ಬೆಂದರೆ ಸಾಕು, ತೀರಾ ಸ್ಮ್ಯಾಶಿ ಥರ ಆಗಬೇಕು ಅನ್ನೋದೇನಿಲ್ಲ. ಈಗ ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಖಾರದ ಪುಡಿನ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪೆಪ್ಪರ್ ಪುಡಿನೂ ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಒಂಚೂರು ಹಾಕ್ಕೊಂಡಿದ್ದೀನಿ. ಆಮೇಲೆ ಟೇಸ್ಟಿಗೆ ನೋಡಿಬಿಟ್ಟು ಸೇರಿಸ್ಕೋತೀನಿ. ಇದಕ್ಕೆ ನಾನು ಇವತ್ತು ಒಂದು ಸೀಕ್ರೆಟ್ ಮಸಾಲಾನ ಹಾಕ್ತೀನಿ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಕೆಲವೊಂದು ರೆಸಿಪೀಸ್ನ, ಓಲ್ಡ್ ಟೇಸ್ಟ್ ಮೆಮೊರೀಸ್ನ ಯಾವತ್ತೂ ನಮ್ಮಿಂದ ಮರೆಯೋದಕ್ಕಾಗಲ್ಲ. ಸೊ ನಾನು ಯಾವ ಸೀಕ್ರೆಟ್ ಮಸಾಲಾನ ಇದಕ್ಕೆ ಸೇರಿಸ್ತೀನಿ ಅನ್ನೋದನ್ನು ನಿಮಗೆ ಲಾಸ್ಟಲ್ಲಿ ನಾನು ರಿವೀಲ್ ಮಾಡ್ತೀನಿ. ಬಟ್ ಈ ಥರ ಎಗ್ ಬುರ್ಜಿ ಮಾತ್ರ ಸಖತ್ತು ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇನ್ನೂ ಬೇಕು, ಇದೇ ಮಾಡು ಅಂತ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಾಗಿ ಖಂಡಿತ ಇದು ಇದ್ದೇ ಇರುತ್ತೆ. ನಿಮಗೂ ಈ ಟೇಸ್ಟು ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಹೇಳಿದ್ನಲ್ಲ, ಅದೇ ಇದು ಸೀಕ್ರೆಟ್ ಮಸಾಲಾನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಸೆಟ್ ಆಗಬೇಕು. ಈ ಈರುಳ್ಳಿಗೆ, ಟೊಮ್ಯಾಟೊಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲ. ಇದನ್ನು ಒಂದು ಸಲ ಮಾಡಿ ನಿಮ್ಮ ಮನೆಯವ್ರಿಗೆ ಕೊಡಿ, ನೋಡಿ ನಿಮ್ಮನ್ನೆಷ್ಟು ಹೊಗಳುತ್ತಾರೆ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತಿದೆ. ತುಂಬಾ ಸಿಂಪಲ್ ಇದು. ಜಾಸ್ತಿ ಮಸಾಲ ಹಾಕಬೇಕು
ಅದು ಹಾಕಬೇಕು ಇದು ಹಾಕಬೇಕು ಅನ್ನೋ ನೆಸೆಸಿಟಿನೇ ಇರಲ್ಲ. ಜಾಸ್ತಿ ಟೈಮು ಕೂಡ ಇದು ತೊಗೊಳ್ಳಲ್ಲ. ವಿತಿನ್ 10 ಮಿನಿಟ್ಸ್ ಅಷ್ಟೇ. ಎಲ್ಲ ನೀವು ಚಾಪ್ ಮಾಡಿ ರೆಡಿ ಇಟ್ಕೊಂಡ್ರೆ ವಿತಿನ್ 10 ಮಿನಿಟ್ಸಲ್ಲಿ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ ಇದು. ನೋಡಿ ಮಸಾಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಈ ಟೈಮ್ನಲ್ಲಿ ನಾನು ಮೊಟ್ಟೆ ಮಿಕ್ಸ್ಚರ್ನ ಹಾಕೋತಾ ಇದ್ದೀನಿ. ನಾನೇನು ವಿಸ್ಕ್ ಮಾಡಿ ಇಟ್ಕೊಂಡಿದ್ದೀನೋ ಆ ಮೊಟ್ಟೆ ಮಿಕ್ಸ್ಚರ್ನ ಈಗ ಹಾಕೋತಾ ಇದ್ದೀನಿ. ಫ್ಲೇಮು ಲೋನೇ ಇರಲಿ. ನೋಡಿ ಈಗ ಹಾಕಿದ್ದೀನಿ. ಇದು ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ನೋಡಿ 2 ಮಿನಿಟ್ಸ್ ಆಗಿದೆ. ಈಗ ಇದನ್ನು ಜೆಂಟಲಾಗಿ ಮಿಕ್ಸ್ನ ಮಾಡಿ. ಫ್ಲೇಮ್ ಯಾವತ್ತೂ ಹೈನಲ್ಲಿರಬಾರ್ದು, ಯಾಕೆ ಮೊಟ್ಟೆ ಹಾಕಿರೋದಲ್ವಾ, ಸ್ವಲ್ಪ ಬೇಗ ತಲ ಹಿಡಿದ್ಬಿಡುತ್ತೆ. ಸೊ ಆವಾಗ ಟೇಸ್ಟು ಅರೋಮಾ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಆಗೋಗ್ಬಿಡುತ್ತೆ. ನಿಧಾನಕ್ಕೆ ಮಿಕ್ಸ್ ಕೊಡಿ. ನೋಡಿ ಈಗ ಎಗ್ ಬುರ್ಜಿ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಈಗ ಚೆನ್ನಾಗಿ ಇನ್ನೊಂದು ಸತಿ ಲಾಸ್ಟಲ್ಲಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿದ್ರಲ್ಲ ಇನ್ಸ್ಟೆಂಟಾಗಿ ಯಾವ ರೀತಿ ಈಸಿಯಾಗಿ ಸಿಂಪಲ್ಲಾಗಿ ಬಟ್ ಟೇಸ್ಟಿಯಾಗಿ ಎಗ್ ಬುರ್ಜಿನ ಮಾಡ್ಕೋಬೋದು ಅಂತ ನಿಮ್ಮ ಮುಂದೆ ತೋರಿಸಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಈಗ ನಾನು ಡಿಶ್ ಔಟ್ ಮಾಡ್ತಾ ಇದ್ದೀನಿ. ನೀವು ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ, ಯಾವುದದು ಸೀಕ್ರೆಟ್ ಮಸಾಲ ನಮ್ಗೆ ತಿಳಿಸ್ಲೇ ಇಲ್ವಲ್ಲ, ಎಗ್ ಬುರ್ಜಿ ಆಗೋಯ್ತಲ್ಲ ಮಾಡಿದ್ದು ಅಂತ. ವೇಟ್ ಇಲ್ಲೇ ಇರೋದು ಟ್ವಿಸ್ಟ್. ನಿಮಗೆ ತೋರಿಸ್ತೀನಿ ನೋಡಿ. ಹಲೋ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಸೀಕ್ರೆಟ್ ಮಸಾಲ ಯಾವುದು ಅಂತ ನಿಮಗೆ ತೋರಿಸಿದ್ದೀನಿ. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಆ ಥರ. ಡೆಫಿನೆಟ್ಲಿ ನೀವು ಇದನ್ನು ಖಂಡಿತ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ನಿಮ್ಮನ್ನಂತೂ ಅಷ್ಟು ಹೊಗಳೋದಂತೂ ಗ್ಯಾರಂಟಿ. ಸೊ ಗೈಸ್, ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ, ಮನೆಯಲ್ಲಿ ಎಲ್ಲರೂ ಖುಷಿ ಪಡ್ತಾರೆ. ಸೊ ಈ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಥಮ್ಸ್ ಅಪ್ನ ಕೊಡಿ. ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ನ ಮಾಡಬೇಡಿ. ಹಾಗೆ ಟ್ರೈ ಕೂಡ ಮಾಡಿ. ಬರೀ ನೋಡೋದಲ್ಲ, ನನ್ನ ಚಾನಲ್ನ ನಿಮ್ಮ ಪ್ರೀತಿಯಿಂದ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.